ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಣ್ಣ ಎಲ್ಲಿ ಮೇಡಮ್ ಅವರೇ? ಕಾರ್ ಹತ್ರ ಇದ್ದಾರೆ. ಏನಿಲ್ಲ ಇದೆಲ್ಲ. ಇನ್ನೇನು ಗೌಡ್ರೆ, ನಿಮ್ದೇನು ತಪ್ಪಿಲ್ಲ, ನಿಮ್ ನಿರಪರಾಧಿ ಅಂತ ಸಾಬೀತಾದ್ಮೇಲೆ ನೋಡ್ಕೊಂಡು ಸುಮ್ಮನೆ ಇರೋಕಾಯ್ತದ? ಖುಷಿಗೆ ಗೌಡ್ರೆ, ಅದಕ್ಕೆ ಇದೆಲ್ಲ ಏರ್ಪಾಡು. ಇನ್ನು ಗ್ರ್ಯಾಂಡ್ ಆಗಿ ಮಾಡುವ ಅಂತ ಅನ್ಕೊಂಡು ಕೋರ್ಟ್ ಬೇರೆ ಒಳಗೆ ಏನೇನು ನಡೀತದೋ ಏನೋ ನಮ್ಗೆ ಬೇರೆ ಭಯ ಅಲ್ವೇ, ಅದಕ್ಕೆ ಸಿಂಪಲ್ ಆಗಿ ಮಾಡೀನಿ. ಹೆಂಗೆ? ಪರವಾಗಿಲ್ಲ ಕಲ, ನನ್ನ ಮೇಲೆ ಇಷ್ಟು ಅಭಿಮಾನ ಐತಲ್ಲ ಅಷ್ಟು ಸಾಕು. ಗೌಡ್ರೆ, ನಿಮ್ಮ ಮೇಲೆ ಅಭಿಮಾನ ಮಡಿಕೊಳ್ರಿ ಇನ್ಯಾರ ಮೇಲೆ ಅಭಿಮಾನ ಮಡಿಕೊಂಡ ನಾನು ಹೇಳಿ? ಅವ್ನು ಯಾವನೋ ತಿರ್ಬೋಕಿ ನನ್ನ ಮಗ ನಿಮ್ಮ ಮೇಲೆ ಸುಳ್ಳು ಕೇಸ್ ಹಾಕ್ಬಿಟ್ಟಿದ್ರೆ ನಾವು ನೋಡ್ಕೊಂಡು ಸುಮ್ಮನೆ ಇರೋಕಾಯ್ತದ? ನೀವು ಒಳಗಿದಾಗ ಅವ ತೋರ್ಸೋದೆಲ್ಲ ಈಗ ಆಚು ಬರ್ಲಿ ತೋರ್ಸ್ಲಿ ಅವನ. ಹೇ, ತೋರ್ಸೋದಕ್ಕೆ ಅವನೆಲ್ಲ ಅವನೇ ನೋಡ್ಲಾ. ಸುಳ್ಳು ಮೆರಿಬೋದು, ಆದ್ರೆ ಯಾವತ್ತಿಗೂ ಸತ್ಯನೇ ಗೆಲ್ಲೋದು. ಏನೋ ನಿಮ್ ಪ್ರೀತಿ ಆಶೀರ್ವಾದದಿಂದ ನಾನು ಇವತ್ತು ಗೆದ್ದು ಬಂದಿದ್ದೀನಿ. ಮೋಸ ಮಾಡಿದವನು ಶಿಕ್ಷೆ ಅನ್ಭವಿಸೋಕೆ ಹೋಗೋನೆ. ಇನ್ಮೇಲೆ ಏನಿದ್ರು ಈ ದುನಿಯಾ ನಮ್ದೇಕಲ್ಲ. ಇನ್ಮೇಲೆ ಈ ಸಿದ್ದೇಗೌಡನ ಗತ್ತು ತಾಕತ್ತೇನು ಅಂತ ಇಡೀ ಪ್ರಪಂಚಕ್ಕೆ ತೋರ್ಸುಮ. ಅಯ್ಯೋ ಸಿದ್ದೇಗೌಡ್ರಿಗೆ, ಸಿದ್ದೇಗೌಡ್ರಿಗೆ. ಇದನ್ನ ಇಟ್ಕೊಂಡು ನಿನ್ನ ಹತ್ರ ಮಾತಾಡೋದೈತೆ ನೀನು ಮತ್ತೆ ಚಮಚ. ಏಯ್ ಹೌದು, ಅವನೆಲ್ಲ ಅವನು ನೀವು ಬೇಗ ಆಚೆ ಬರ್ಲಿ ಅಂತ ಮಾದಕ್ ಬಂದ್ಬಿಟ್ಟು ಉಳ್ ಸೇವೆ ಮಾಡೋಕೆ ಹೋಗವನೆ. ಇನ್ನೇನೋ ಬಂದ್ಬಿಡ್ತಾನೆ. ಸರಿ, ಅವ್ನು ಬಂದ್ಮೇಲೆ ನೀನು ಮತ್ತೆ ಅವನು ಮನೆ ಹತ್ರಕ್ಕೆ ಬನ್ನಿ, ನಿಮ್ಮ ಹತ್ರ ಹೊಸಿ ಮಾತಾಡೋದೆ. ಸರಿ ಹೊಡಿ, ಆಯ್ತು. ಸಿದ್ದೇಗೌಡ್ರಿಗೆ, 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 ಸಿದ್ದೇಗೌಡ್ರಿಗೆ. ಸಿದ್ದು ಅವರೇ, ಇವರೆಲ್ಲ ನಿಮ್ಮ ಮೇಲೆ ಇಟ್ಟಿರೋ ಅಭಿಮಾನ ನೋಡಿ ನನಗೇನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. ಅಪರಾಧಿ ಅನ್ನೋ ಪಟ್ಟದಿಂದ ನಿರಪರಾಧಿಯಾಗಿ ಹೊರಗೆ ಬಂದಿದ್ದೀರಾ. ಈ ದಿನಕ್ಕೋಸ್ಕರ ನಾನು ಎಷ್ಟು ಕಾದಿದ್ದೀನಿ ಗೊತ್ತಾ? ಮತ್ತೆ ನಿಮ್ಮ ಆಸರೆ ನನಗೆ ಸಿಕ್ಬಿಡ್ತು. ಮೇಡಮ್ ಅವರೇ, ಹೆತ್ತ ತಂದೆ ತಾಯಿನೇ ನನ್ನ ನಂಬಲಿಲ್ಲ, ಆದರೆ ನೀವು ನನ್ನ ನಂಬಿದ್ರಿ. ಇಡೀ ಪ್ರಪಂಚ ನನ್ನ ಅಪರಾಧಿ ಅನ್ನೋ ಥರ ನೋಡ್ತು, ಆದರೆ ನೀವು ಮಾತ್ರ ನಾನು ತಪ್ಪು ಮಾಡಿಲ್ಲ ಅನ್ನೋದನ್ನ ನಂಬ್ತಾ ಬಂದ್ರಿ. ಕಷ್ಟ ಕಾಲದಲ್ಲಿ ಭಗವಂತ ಕೈ ಹಿಡಿದು ಹೇಗೆ ಕಾಪಾಡ್ತಾನೋ ಆ ಥರ ನೀವು ನನ್ನ ಕೈ ಹಿಡಿದು ಇಡೀ ಜಗತ್ತಿಗೆ ನನ್ನ ಗಂಡ ತಪ್ಪು ಮಾಡಿಲ್ಲ ಅನ್ನೋದನ್ನ ಹೇಳಿ ನನಗೊಂದು ಹೊಸ ಜೀವನ ಕೊಟ್ಟಿದ್ದೀರಾ. ನೀವು ನನ್ನ ಮೇಲೆ ಇಷ್ಟು ನಂಬಿಕೆ ಇಟ್ಟಿದ್ದೀರಲ್ಲ ಮೇಡಮ್ ಅವರೇ, ನನಗಷ್ಟೇ ಸಾಕು. ಸಿದ್ದು ಅವರೇ, ಮೊದಲಿಂದಾನೂ ನೀವು ಯಾವ ತಪ್ಪು ಮಾಡಿಲ್ಲ ಅಂತ ನನಗೆ ನಂಬಿಕೆ ಇತ್ತು. ಆದರೆ ಕೋರ್ಟಿಗೆ ಬೇಕಾಗಿರೋದು ಸಾಕ್ಷಿ. ಅದು ಸಿಕ್ಲಿಲ್ವಲ್ಲ ಅಂತ ಇಷ್ಟೆಲ್ಲ ಹೋರಾಟ ಮಾಡಿದೆ. ದೇವ್ರ ದಯೆಯಿಂದ ಜಯಂತ್ ಅವರು, ಶ್ರೀಕಾಂತ್ ಅವರು ಸರಿಯಾದ ಸಮಯಕ್ಕೆ ಬಂದು ನಮಗೆ ಸಹಾಯ ಮಾಡಿದ್ರು. ಇಲ್ಲ ಅಂದರೆ ಈ ಕೇಸ್ ನಾವು ಸೋತ್ಬಿಡ್ತಿದ್ವಿ. ಇಲ್ಲ ಮೇಡಮ್ ಅವರೇ, ಪ್ರಾಮಾಣಿಕತೆಗಾಗಲಿ ಸತ್ಯಕ್ಕಾಗಲಿ ಯಾವತ್ತೂ ಸೋಲಾಗೋದಿಲ್ಲ. ಇನ್ನು ಮುಂದೆ ಊರ ಮೇಲೆ ಊರು ಬೀಳಿ, ಯಾರು ಏನಾರ ಅಂದ್ಕೊಳ್ಳಿ, ಉರ್ಕೊಳ್ಳೋರು ಉರ್ಕೊಳ್ಳಿ. ಇನ್ನು ಮುಂದೆ ನಾನು ನಿಮ್ಮ ಮಾತನ್ನೇ ಕೇಳೋದು, ನೀವು ಹೇಳಿದ ದಾರಿಯಲ್ಲಿ ನಡೆಯೋದು. ಇದನ್ನು ನಮ್ಮ ಪ್ರೀತಿ ಮೇಲೆ ಪ್ರಮಾಣ ಮಾಡಿ ಹೇಳ್ತಿದ್ದೀನಿ ಮೇಡಮ್ ಅವರೇ. ಹೇಳಿ, ಈಗ ನಾನು ಏನು ಮಾಡಬೇಕು? ನಮ್ಮ ವ್ಯಾಪಾರದ ವಿಷಯದಲ್ಲಾಗಲಿ, ನಮ್ಮ ಮುಂದಿನ ಜೀವನದ ಬಗ್ಗೆ ಆಗಲಿ ನೀವೇನು ನಿರ್ಧಾರ ತಗೋತಿರೋ ಅದಕ್ಕೆ ಸಿದ್ದು ಬದ್ಧನಾಗಿರ್ತಾನೆ. ಯಾಕಂದರೆ ನನಗೆ ಮರುಜೀವ ಸಿಕ್ಕಿರೋದೇ ನಿಮ್ಮಿಂದ. ಅದಕ್ಕೆ ಈ ಜೀವನ ಎರಡೂ ನಿಮ್ಮದೇ. ಸರ್, GPS ಟ್ರ್ಯಾಕನ್ನು ಬ್ಯಾಗಲ್ಲಿ ಇಟ್ಬಿಟ್ಟು ಎಸ್ಕೇಪ್ ಆಗಿಬಿಟ್ಟಿದ್ದಾನೆ ಸರ್. ಅವನೇನು ಸಿಗೋದಿಲ್ಲ, ನೀವಿಬ್ರು ಹೊರಡಿ. ಈ ಸಲ ಸರಿಯಾಗಿ ಬುದ್ಧಿ ಕಲ್ಸೋಣ ಅಂತ ಅನ್ಕೊಂಡ್ರೆ ಈಗ ಸಿಕ್ಕಿದವನು ಅನ್ಯ ಬಗ್ಗೆ ಸಿಕ್ಕಿಬಿಡ್ತೀನಲ್ಲ ಜಯಂತ. ಈ ಸಲ ನೀನು ನಡ್ಕೊಂಡ ರೀತಿಗೆ ಮತ್ತೆ ಏನಾದರೂ ಬ್ಲ್ಯಾಕ್ ಮೇಲ್ ಮಾಡಿದ್ರೆ ಏನು ಮಾಡ್ತೀಯಾ? ಹಾಂ, ನೋ 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 ನೋ. ನೆಕ್ಸ್ಟ್ ಟೈಮ್ ಏನಾದರೂ ಫೋನ್ ಮಾಡಿದ್ರೆ ಯು ಶುಡ್ ಬಿ ಬೆಟರ್ ಪ್ರಿಪೇರ್ಡ್. आवायत देवताभ्यो नमः। हस्तयोः अर्घ्यं समर्पयामि, पादार्वियोः पाद्यं समर्पयामि, मुखे आचमनीं समर्पयामि।
ನೀವು ಬಂದಿದ್ದು ನನಗೆ ತುಂಬ ಸಂತೋಷ ಆಯಿತು. ನಿಮ್ಮ ತಾಯಿಯವ್ರು ತೀರ್ಕೊಂಡಿದ್ದ ವಿಷಯ ಕೇಳಿ ತುಂಬ ಬೇಜಾರಾಯಿತು. ಈ ವಿಷಯ ಅತ್ತೆ ಮಾವಂಗೂ ಗೊತ್ತಲ್ಲ, ಅದಕ್ಕೆ ನಿಮಗೆ ಬಟ್ಟೆ ಕೊಟ್ಬಿಟ್ಟು ಬಾ ಅಂತ ಕಳಿಸಿದ್ರು. ಜಾನು ತೋಟದ ಮನೆ ಹೋದ್ಲು ಅನ್ಸುತ್ತೆ. ಥ್ಯಾಂಕ್ ಗಾಡ್. ಅಮ್ಮ ಹೌದು ವೆಂಕಣ್ಣ, ತಾಯಿ ಇಲ್ದಿರೋ ಜೀವನ ಆ ದೇವರು ಯಾವ ಮಕ್ಳಿಗೂ ಕೊಡಬಾರ್ದು. ನಮ್ಮ ಹುಟ್ಟಕ್ಕೆ ಕಾರಣ ಆಗಿ ನಮ್ಮನ್ನು ಇಷ್ಟು ವರ್ಷ ಸಾಕಿ ಬೆಳೆಸಿ ಈಗ ಮಧ್ಯದಲ್ಲೇ ಬಿಟ್ಟು ಹೋಗ್ಬಿಟ್ರೆ ಮನ್ಸಿಗೆ ತುಂಬ ನೋವಾಗುತ್ತೆ. ನನಗಂತೂ ಎಲ್ಲಿ ನೋಡಿದ್ರು ಅಮ್ಮನೇ ಕಾಣಿಸ್ತಿದ್ದಾರೆ. ಹೌದು ವಿಶ್ವ ಅವರೇ, ಆ ದೇವ್ರಿಗೆ ಒಳ್ಳೆಯವ್ರು ಕಂಡ್ರೆ ಸಾನೇ ಪ್ರೀತಿ. ಅದಕ್ಕೆ ಬೇಗ ಅವನ ಹತ್ರ ಕರೆಸ್ಕೊಂಡ್ಬಿಡ್ತಾನೆ. ಯಜಮಾನ್ರೆ, ನಿಮ್ಮ ಒಡಹುಟ್ಟಿದವರು ಯಾರಾದರೂ ಇದ್ದರೆ ನಿಮಗೂ ನಿಮ್ಮ ಮಗನಿಗೆ ವಸ್ತ್ರದಾನವನ್ನು ಮಾಡಬಹುದು. ಲಕ್ಷ್ಮಿಗೆ ಒಂದು ಮಾತು ಹೇಳಿದರೆ ಖಂಡಿತ ಬರ್ತಿದ್ಲು. ಅವಳು ನಿಂತು ಮಾಡಬೇಕಾಗಿರೋ ಶಾಸ್ತ್ರ ಎಲ್ಲ ಅವಳಿಂದೇ ಆಗ್ತಾ ಇದೆ. ಅವರು ನನಗೆ ಸಂಬಂಧಿಕ ಥರನೇ. ಅವರು ತಂದಿರ್ಬೋದು ಅಂತ ಅನಿಸುತ್ತೆ. ಕೊಡಿಸಿ ಶಾಸ್ತ್ರಗಳೇ. ಹಾಂ ಬಾಪ. ಲಕ್ಷ್ಮೀ ನಿವಾಸ